ನಮ್ಮ ಪ್ರೀತಿಯ ಅಭಿಮಾನಿ ದೇವರುಗಳಿಗೆ ನಾನು ಹೃತ್ಪೂರ್ವಕ ವಂದನೆಗಳು. ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಪ್ರೀತಿ ಹಿಂಗೆ ಇರಲಿ, ನಿಮ್ಮ ಪ್ರೀತಿ ಬರ್ತಾ ಇರಲಿ, ನಮ್ಮ ತಂದೆ ತಾಯಿ ಆಶೀರ್ವಾದ ಇರ್ತಾ ಇರಲಿ ಅಂತೇಳಿ ಇವತ್ತು ಗಣೇಶನ ಹಬ್ಬಕ್ಕೆ ಭಾಳ ಪ್ರಾಮುಖ್ಯತೆ ಆದದ್ದು ಒಂದು ಕಡುಬುನ ಮುಂಚೆ ನಮ್ಮ ಅಜ್ಜಿ ಕಾಲದಿಂದನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ನಮ್ಮ ತಾಯಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇವತ್ತು ನಾನು ನಿಮಗೆ ಹಿಂಗೆ ಮಾಡೋದು ಅಂತ ಹೇಳಿ ಆ ಕಡುಬುನ ಮಾಡೋದನ್ನು ತೋರಿಸ್ಬಿಡೋಣ, ನಿಮ್ಮ ಪ್ರೀತಿ ಹಂಚ್ಕೊಂಡ್ಬಿಡೋಣ. ಎಲ್ಲರಿಗೂ ಇನ್ನೊಂದು ಸಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈಗ ನೋಡಿ, ದೊಡ್ಡವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ಗೌರವ ಇದೆಲ್ಲ ಮಾಡಬೇಕು. ಒಂದು ಒಳ್ಳೆ ಅಡುಗೆ ತೋರಿಸ್ಬೇಕು ಅಂದರೆ ನಮಗೂ ಆ ಸಿಹಿ ಇರಬೇಕು ಅಂದರೆ ಇವತ್ತೊಂದು ಸಿಹಿ ಕಡುಬು ಮಾಡೋಣ, ನಿಮ್ಮ ಪ್ರೀತಿ ಹಂಚ್ಕೊಳ್ಳೋಣ. ಬನ್ನಿ, ಹೆಂಗೆ ಮಾಡೋದು ಅಂತ ಬನ್ನಿ, ನಿಮ್ಮ ಪ್ರೀತಿ ತನ್ನಿ. ಈಗ ದೀಪಾಲಂಕಾರ ಬೆಳಗಿಸ್ಬಿಡೋದೆ. ಗಣೇಶನ ಹಬ್ಬಕ್ಕೆ ಖುಷಿಯಾಗಿ ನಮ್ಮ ಅಡುಗೆ ಮನೆ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ದೀಪಾಲಂಕಾರ ಬೆಳಗಿಸಿದ್ದೀನಿ. ಒಂದು ಬಾಣಲಿಯನ್ನು ಪರಿಪೂರ್ಣತೆಯಿಂದ ಇಟ್ಟಿದ್ದೇನೆ. ಬಾಣಲಿ ಮಾತ್ರ ಬಿಸಿಯಾಗಿ ಕಾಯಲಿ. ಅದಾದ ಮೇಲೆ ಎಳೆಯ ಕಾವಲ್ಲಿ ಇಡೋಣ, ಒಂದೊಂದೇ ಉರಿಯೋಣ, ಒಂದೊಂದು ತಟ್ಟೆ ಕೊಡೋಣ. ನಮ್ಮ ರಾಹುಲ್ ಹೋಯ್ತಾನೆ, ಬರ್ತಾನೆ. ರುಬ್ಬಾದ್ಮೇಲೆ ಮಾಡ್ತಾ ಇರೋದೇ ಖುಷಿಯಾಗಿ ಸಿಹಿ ಕಡುಬು ತಿನ್ನಿಸ್ತಾ ಇರೋದೆ. ಈಗ ಒಂದು ನಾವು ಎಲ್ಲನೂ ಇದನ್ನು ಅಷ್ಟೇ ಸರಿ ಪ್ರಮಾಣದಲ್ಲಿ ಎಲ್ಲ ಪದಾರ್ಥಗಳನ್ನು ತಗೋಬೇಕು. ಅಂದರೆ ಒಂದು ಉರ್ಗಡ್ಲೆ ಸ್ವಲ್ಪ ಜಾಸ್ತಿ, ಗಸಗಸೆ, ಆಮೇಲೆ ಬಿಳಿ ಎಳ್ಳು, ಬೆಲ್ಲ, 3 ಅಚ್ಚು ಬೆಲ್ಲ ತೊಗೊಂಡಿದ್ದೀವಿ, ಅಕ್ಕಿ ಹಿಟ್ಟು, ತುಪ್ಪ, ಕೊಬ್ಬರಿ ಎಲ್ಲ ಹಾಕೋದು, ತಿನ್ನಿಸೋದು. ಈಗ ನೋಡಿ, ಇದು ಒಂದು 300 ಗ್ರಾಮು ಉರ್ಗಡ್ಲೆ. ಈಗ ಸ್ವಲ್ಪ ಎಳೆಯ ಕಾವಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಬಾಣಲಿ ಕಾಯಬೇಕಲ್ಲ, ಬಾಣಲಿ ಕಾಯೋದು ಲೇಟ್ ಆಗೋಗ್ಬಿಡುತ್ತೆ, ಬೇಗ ಮಾಡ್ಕೋಬೇಕಲ್ಲ, ಹಬ್ಬ ಬಂದ್ಬಿಟ್ಟಿದೆಯಲ್ಲ. ಯಾವಾಗಲೂ ಇದನ್ನು ತುಂಬ ಕಪ್ಪಾರನೂ ಆಗಬಾರ್ದು, ಸುಮ್ಮನೆ ಜಸ್ಟ್ ಒಂದು ಕೆಂಪು ಬೆಚ್ಚಗಾಗಬೇಕು. ಅವಾಗ ಪೌಡ್ರ್ ಮಾಡೋಕ್ಕೂ ಈಸಿ ಆಗುತ್ತೆ. ಯಾಕಂದರೆ ತೇವಾಂಶಗಳಿರುತ್ತೆ. ರಾಹುಲ ಬಾರ, ಅಲ್ಲಾಡ್ತದೆ ಯಾಕೆ ಅಲ್ಲಿ ಹೊರಗಡೆ ನಿಂತಿದ್ಯಾ? ನಿಂತ್ಕೊಳ್ಬೇಕು. ಇದನ್ನು ಸ್ವಲ್ಪ ಒಂದು ಮಟ್ಟಕ್ಕೆ ನೀಟಾಗಿ ಮಾಡಿ, ಎಲ್ಲೂ ಕಪ್ಪಾಗಬಾರ್ದಪ್ಪ. ಎಲ್ಲ ಚೆನ್ನಾಗಿ ಹಿತವಾಗಿ ಬೇಯ್ತಾ ಇದೆ ನೋಡಿ. ಆ ಸ್ಮೆಲ್ ಬರಬೇಕಲ್ವಾ ನೋಡಿ ಅಂತ. ಇವಾಗ ಘಮ ಘಮ ಅಂತ ಇದೆ. ಮಾಡು. ಈಗ ನಾವು ಈ ಥರ ಎಲ್ಲ ಉರಿಯೋದು ಯಾಕೆ ಅಂದರೆ ಇದನ್ನು 1 ತಿಂಗಳು ಡಬ್ಬಾದಲ್ಲಿ ಇಟ್ಕೊಂಬಿಟ್ಟು ಯಾವಾಗ ಬೇಕು ಅಂದರೆ ಖುಷಿಯಾಗಿ ಮಾಡ್ಕೋತೀನಿ. ನಾನು ಎಂಥ ಕಡುಬಿನ ಪ್ರಿಯ ಅಂದರೆ ರಾತ್ರಿ ಹೊತ್ತು ಎಲ್ಲ ಮಿಕ್ಕಿದ್ರೆ ತೊಗೊಂಡು ಫ್ರಿಜ್ಜಲ್ಲಿ ಇಕ್ಕಿರೋರು, ಇಲ್ಲಾಂದರೆ ಹೊರಗಡೆ ತಟ್ಟೆಲಿ ಇಟ್ಟಿರೋದು, ತೆಗಿಯೋದು ತೊಗೊಂಡು ತಿನ್ನೋದು. ಆ ಪಾಕ ಹೊರಗಡೆ ಎಲ್ಲ ಜಮ್ಲ್ ಥರ ಬರ್ತಾಯಿತ್ತು, ಆನಂದನೇ ಬೇರೆ ಇತ್ತು. ಈ ಥರ ಯಾವಾಗಲೂ ಹುರ್ಕೊಳ್ತೀನಿ. ಯಾವುದೇ ಪದಾರ್ಥಗಳು ಅಷ್ಟೇ ಕೆಡಬಾರ್ದು ಅಂದರೆ ಈ ಥರ ಉಗುರು ಬೆಚ್ಚಗೆ ಮಾಡೋದಾಗಲೇ ರುಚಿ ಬರುತ್ತೆ. ಈಗ ಆಗಿದೆ ರಾಹುಲ, ಒಳ್ಳೆ ಚೆನ್ನಾಗಿ ಬೇಯಿಸಿದೆ, ಘಮ ಘಮ ಅಂತ ಇದೆ. ಇದನ್ನು ಇದಕ್ಕೆ ಹಾಕ್ಬಿಡ್ತೀನಿ. 4 ತಿಂಗಳು ಕರೆಕ್ಟಾಗಿ ಹಾಕ್ತೀನಿ ನೋಡಿ. ಈಗ ರೆಡಿಯಾಗಿದೆ. ಈಗ ಇದಕ್ಕೆ 100 ಗ್ರಾಮ್ ಗಸಗಸೆಯನ್ನು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ. ಇದನ್ನು ಆಡಿಸಿ ಬಿಡಪ್ಪ. ಇದು ಬೆಚ್ಚಗಾಗಬೇಕು. ನಿಧಾನ ಮೆತ್ತಿಗೆ ಮಾಡಿದ್ರೇ ಕೆಲಸ ಕ್ಲೀನ್. ಸ್ವಚ್ಛ ಭಾರತ್ ಅಂತಾರೆ ಗೊತ್ತಾ? ಅವಾಗೆಲ್ಲ ನಮ್ಮ ತಾಯಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಈ ಥರ ಮಾಡಿಬಿಟ್ಟು ಎಲ್ಲ ಸೆಟಪ್ ಮಾಡಿ ಕೊಟ್ಬಿಡೋರು. ನಮ್ಮ ಶ್ರೀಮತಿಗೆ ಕಲಿಸ್ಕೊಟ್ಬಿಟ್ಟವ್ರೆ. ಇವತ್ತು ನಮಗೂ ಇದಕ್ಕೆಲ್ಲ ಗುರು ಯಾರು ಅಂದರೆ ನಮ್ಮ ತಾಯಿ. ಈಗ ನಮ್ಮ ಗುರು ಕಲಿಸ್ಕೊಟ್ಟವ್ರೆ ನನ್ನ ಹೆಂಡತಿಗೆ. ಇವತ್ತು ಮಾಡಲೇಬೇಕ್ರಿ ಅಂದರು, ಮಾಡೇ ಬಿಡೋಣ ಅಂಥೇಳಿ ಪ್ರಥಮ ಬಾರಿಗೆ ನಮ್ಮ ಅಜ್ಜಿ ಮಾಡಿದ ಕಡುಬನ್ನು ನಿಮಗೆ ಪ್ರೀತಿಯಿಂದ ಅರ್ಪಣೆ ಮಾಡುತ್ತಿದ್ದೆ. ಇದಕ್ಕೆ ನೋಡಿ, ಉರ್ಗಡ್ಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಇದಕ್ಕೊಂದು 6 ಏಲಕ್ಕಿನ ಇದಕ್ಕೆ ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ನಮ್ಮ ರಾಹುಲು ಮಿಕ್ಸಿಲಿ ಮುಂಚೆ ಆದರೆ ಕುಡ್ತಾಯಿದ್ರು, ಈಗ ಶ್ರಮ ಇಲ್ಲ ಅಂತ ಅನ್ನೋದು, ಅಲ್ಲಾಡಿಸ್ಕೊಂಡು ಬರೋದು. ಹೋಗಪ್ಪ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅಲ್ಲಾಡಿಸ್ಕೊಂಡು ಬರಪ್ಪ, ನಾನು ಅಷ್ಟೊತ್ತು ಹುರ್ಕೊಂಡು ರೆಡಿಯಾಗಿ ಇಕ್ಕಿರ್ತೀನಿ ಗಸಗಸೆನ. ಎಲ್ಲ ಇದು ಬೆಚ್ಚಗಾಗಬೇಕು. ನಿಮಗೆ ಪದಾರ್ಥ ಕೆಡಬಾರ್ದು,
ರುಚಿಯಾಗಿರಬೇಕು ಅಂದರೆ ಈ ಥರ ಎಲ್ಲ ಯಾವುದೇ ಕಾರಣಕ್ಕೂ ಕಪ್ಪಾಗಬಾರ್ದು. ಇದನ್ನು ಚೆನ್ನಾಗಿ ನೋಡಿ, ನಾನು ಇನ್ನೊಂದು ತಟ್ಟೆಯನ್ನು ರೆಡಿ ಮಾಡಿಬಿಡ್ತೀನಿ. ನೋಡಿ ಇಲ್ಲಿ ಪಕ್ಕದಲ್ಲಿ ಇಡುತ್ತೇನೆ. ಈಗ ಚೆನ್ನಾಗಿ ಗಸೆ ಘಮ ಘಮ ಅಂತ ಇದೆ, ಇದಕ್ಕೆ ಬಿಡುತ್ತೇನೆ. ಬರೋಣ ನಾವಲ್ಲ, ಇದು ಒಂದು ತೊಗೊಂಡೋಗ್ಬಿಡಮ್ಮ, ಇದು ತೊಗೊಂಡೋಗಿ. ಈಗ ಬಿಳಿ ಎಳ್ಳನ್ನು ನಾನು ಪೌಡ್ರ್ ಹುರ್ಕೋತಾ ಇರ್ತೀನಿ, ನೀನೆಲ್ಲನೂ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡು ಎತ್ಕೊಬಾ. ಈಗ ನಾನು ಒಂದು ಅದೇ ಸೇಮ್ ಪ್ರಮಾಣದಲ್ಲಿ ಬಿಳಿ ಎಳ್ಳನ್ನು ಹಾಕಿದ್ದೇನೆ. ನೋಡಿ ಹಾಕುತ್ತೇನೆ. ಇದನ್ನು ಒಂದು ಚೂರು ಚಟಾಪಟ ಅನ್ನುತ್ತೆ, ಮಗಕ್ಕೆ ತುಂಬ ಎಗರ್ಬಿಡುತ್ತೆ. ಯಾವಾಗಲೇ ತಿಳ್ಕೊಳ್ಳಿ, ಗಸ್ಕಿ ಈ ಥರ ಬಿಳಿ ಎಳ್ಳೆಲ್ಲ ಮಾಡಿದಾಗ ದಯವಿಟ್ಟು ಒಲೆ ಮುಂದೆ ಮಖವನ್ನು ತೋರಿಸಬೇಡಿ, ಸ್ವಲ್ಪ ದೂರವೇ ಇರಿ, ಚೆಂದ ಆಡಿಸಿ ಬಿಡಿ. ಅದು ಎಳೆ ಕಾವಲ್ಲೇ ಇರಬೇಕು. ಅದು ಬೇರೆ ಇಲ್ಲಿ ಆಲ್ರೆಡಿ ನಾವು ಒಂದು 10 ನಿಮಿಷ ಇದನ್ನೆಲ್ಲ ಹುರ್ಗಡ್ಲೆ ಹುರ್ಕೊಂಡ್ವಿ. ಇದೆಲ್ಲ ಹುರಿದಾಗ ಆ ಬಿಸಿ ಇದ್ದೇ ಇರುತ್ತೆ, ಬೇಗ ಬೆದ್ದೋಗ್ಬಿಡುತ್ತೆ. ನೋಡಿ ಈಗ ಸ್ವಲ್ಪ ಬ್ರೌನಿಶ್ ಆಯಿತಾ? ನೋಡಿ ಇದು ರೆಡಿಯಾಗಿದೆ. ಇದನ್ನು ಇವಾಗ ಈ ತಟ್ಟೆಗೆ ಹಾಕಿಬಿಡುವುದು. ಈಗ ನಾವು ಇದನ್ನು ಒರೆಸಿಕೊಳ್ಳುತ್ತೇನೆ. ನೀವು ಇದನ್ನು ತೆಗೆದುಕೊಂಡು ಹೋಗಿ ಈ ಮೂರನ್ನು ಚೆಂದ ಮಿಶ್ರಣ ಮಾಡಿ ರಾಹುಲ. ಸಪ್ರೇಟಾಗಿರಬೇಕು. ಇದಕ್ಕೆ ಬೇಕಾಗಿರೋದು ಮೇಯ್ನ್ ಬೆಲ್ಲ. ಇದೂ ಅಷ್ಟೇ ನೀಟಾಗಿ ಹೋಗೋದು ಮಿಕ್ಸಿಲಿ ಪುಡಿ ಮಾಡಿಕೊಂಡು ನೀಟಾಗಿ ತರ್ತಾರೆ. ಹೆಂಗೆ ಮೂರನ್ನು ಮಿಕ್ಸ್ ಮಾಡಿ ಯಾವ ಥರ ಮಾಡ್ತೀವಿ ಅಂತ 4 ಇದು. ಅದಾದಮೇಲಿಂದ ಕೊಬ್ಬರಿ ಹಾಕ್ತೀವಿ, ಚೆನ್ನಾಗಿ ಕಲಿಸ್ತೀವಿ, ಅಂಥ ಕಡುಬನ್ನ ಬೇಯಿಸ್ತೀವಿ, ನಿಮಗೆ ಕೊಡ್ತೀವಿ. ಅಕ್ಕಿ ಹಿಟ್ಟು ಮನೆಯಲ್ಲಿ ಅಕ್ಕಿನ ಚೆನ್ನಾಗಿ ನೆನೆಸಿ ಬಿಸಿಲಲ್ಲಿ ಎಳೆ ಕಾವಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪರಿಪೂರ್ಣತೆಯಿಂದ ಒಂದು ಅರ್ಧ kg ಅಕ್ಕಿ ಹಿಟ್ಟನ್ನ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಮುದ್ದೆ ಥರನೇ ಬೇಯಬೇಕು. ಬೇಯೋದಕ್ಕೆ ಏನು ಬೇಕು? ನೀರು ಹಾಕಲೇಬೇಕಲ್ವ, ನೀರು ಹಾಕ್ಬಿಡೋಣ. ಕೊಡಪ್ಪ. ನೀರು 2 ಗ್ಲಾಸ್ ಹಾಕ್ಕೊಂಡಿದ್ದೀವಿ, ಅರ್ಧ kg ಹಿಟ್ಟು ತಂದಿದ್ದೀವಿ. ಇದಕ್ಕೆ ಒಂದು ಚೂರು ಉಪ್ಪನ್ನು ಇದಕ್ಕೆ ಹಾಕ್ಬಿಡೋದು. ಇದ್ರ ಜೊತೆಗೆ 1 ಸ್ಪೂನ್ ತುಪ್ಪವನ್ನು ಇದಕ್ಕೆ ಉಣಬಡಿಸುವುದು. ಈಗ ಕಾಯ್ತಾ ಇರಲಿ. ಈಗ ನೋಡಿ, ತುಪ್ಪ ಹಾಕಿದ್ವಿ, ಉಪ್ಪು ಹಾಕಿದ್ವಿ, ಈ ನೀರು ಕಾಯ್ಸಕ್ಕೆ ಹಾಕಿದ್ದೀನಿ. ಒಂದೇ ಒಂದು ಚೂರು ಅಕ್ಕಿ ಹಿಟ್ಟನ್ನ ತೊಗೊಂಡು ಈ ಥರ ಸುಮ್ಮನೆ, ಯಾಕಂದರೆ ಉಂಟು ಗಂಟು ಕಟ್ಟಬಾರ್ದಲ್ವಾ. ನಾವೇನು ರಾಗಿ ಮುದ್ದೆ ಮಾಡ್ತೀವಿ ಅದೇ ಪ್ರಮಾಣದಲ್ಲಿ ಇದನ್ನು ಮಾಡೋದು. ಹಿಂಗೆ ಅನ್ಬಿಡೋಣ, ಒಂದು ಚೂರು ಮಳ್ತಾ ಇರಲಿ. ಅಷ್ಟರೊಳಗೆ ನಮ್ಮ ರಾಹುಲ್ ರುಬ್ಕೊಂಬತ್ತಾನೆ, ಕುಳ್ಳಿಗೆ ಕೊಡ್ತಾನೆ. ಈಗ ನೋಡಿ ನೀರು ಮಳ್ತಾ ಇದೆ, ಸ್ವಲ್ಪ ನೀರು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಈ ಥರ ಹಾಕ್ಕೋತಾ ಇರಬೇಕು. ಉಂಟು ಗಂಟು ಕಟ್ಟಬಾರ್ದು, ನೋಡ್ಕೋತಾ ಇರಬೇಕು. ಇವಾಗ ಇದು ಇಲ್ಲಿ ಇಟ್ಟಿರ್ತೀನಿ, ಇದನ್ನು ಹಿಂಗೆ ತಿರುಗಿಸಿ ಕೊಡ್ತೀನಿ. ಹಿಂಗೆ ಏನಂದರೆ ಯಾವಾಗಲೂ ಈ ರಾಗಿ ಮುದ್ದೆ ಆಗಲಿ ಇದೇ ಆಗಲಿ ಈ ಪೌಡ್ರನ್ನ ಹೊಡ್ಕೋಬೇಕು. ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಚೆನ್ನಾಗಿ ಕಡುಬು ರುಚಿಯಾಗಿರುತ್ತೆ. ಇಲ್ಲಾಂದರೆ ಅರ್ಧಂಬರ್ಕಲ್ಲಿ ಬೆಂದುಬಿಟ್ರೆ ಕ್ಲೀನಾಗಿರಲ್ಲ. ನೋಡಿ, ಎಲ್ಲ ನಾನು ಉಂಟು ಗಂಟು ಕಟ್ಟಿದ್ಯಾ, ಎಲ್ಲ ನಾನು ತೋರಿಸಿ ನೋಡ. ಹಿಂಗೆ ಹೊಡ್ಕೊಳ್ಬೇಕು, ಹಿಂಗೆ ತಿರುಗಿಸ್ಬೇಕು. ಮುಂಚೆ ಆದರೆ ಕೆಳಗಡೆ ಇಟ್ಕೊಬೇಕು, ಒಂದು ಪಾತ್ರೆಯಲ್ಲಿ ತಗೋಬೇಕು. ಎಲ್ಲ ಟೆಕ್ನಿಕ್ಕು ಈಸಿ ಆಗಿಬಿಟ್ಟಿದೆ. ಯಾವ ಕೆಲಸನೂ ಕಷ್ಟ ಅಲ್ಲ, ಎಲ್ಲ ಈಸಿ ಬಂದಿದೆ. ಕಲ್ತ್ಕೋಬೇಕು. ಈಸಿ ಬಂದಿದೆ ಅಂತ ಕಲ್ತ್ಕೋಬೇಕು. ಚೆನ್ನಾಗಿ ಕಲ್ತ್ಕೊಂಡ್ರೇ ಅಡುಗೆ ರುಚಿ ಬರೋದು. ಸುಮ್ಮನೆ ನಾವು ಯೂಟ್ಯೂಬಲ್ಲಿ ತೋರಿಸ್ಬಿಡ್ತೀವಿ, ನಮ್ಮ ಅಜ್ಜಿ ಮಾಡಿದರು, ನಮ್ಮ ಅವ್ವ ಮಾಡಿದರು ಅಂದರೆ ಈ ಥರ ಎಲ್ಲ ಮಾಡಿಕೊಂಡು ನೀವು ಸಹಿ ಅನ್ಸ್ಕೋಬೇಕು. ಸಹಿ ಅನ್ಸ್ಕೊಂಡು ಹಬ್ಬದಲ್ಲಿ ಅಡುಗೆ ಮಾಡಿದ್ರೆ ಆ ಮಜಾನೇ ಬೇರೆ ಇರ್ತದೆ. ಸ್ವಲ್ಪ ಯಾವಾಗಲೂ ಈ ಥರ ಕೈಗೆ ತ್ಯಾವ ಮಾಡ್ಕೋಬೇಕು. ಈ ಥರ ನೋಡಿ, ಕೈಗೆ ಅಂಟಬಾರ್ದು. ಕೈಗೆ ಅಂಟಿಲ್ಲ ಅಂದರೆ ಕರೆಕ್ಟಾಗಿ ಪರಿಪೂರ್ಣತೆಯಿಂದ ಬೆಂದಿದೆ ಅಂತ ಅರ್ಥ. ಈಗ ಇಂಧನವನ್ನು ಆಫ್ ಮಾಡಿಬಿಡ್ತೀನಿ.
ಸ್ವಲ್ಪ ತುಪ್ಪ ಕೈಗೆ ಸೋಲ್ಕೊಬಿಟ್ರೆ ಹಂಗೆ ಬೇಡ, ಇದು ರೌಂಡಾಗಿ ಹಾಕ್ತಾ ಇರ್ಬೇಕು ಖುಷಿಯಾಗಿ. ನೋಡಿ ಈಗ 4 ಮುದ್ದೆ ಆಗಿದೆ. ಇದರಲ್ಲಿ ಒಂದು ಅಮ್ಮಮ್ಮ ಅಂದರೆ ಸರಿ ಪ್ರಮಾಣಕ್ಕೆ ಒಂದು 20 ಆಗುತ್ತೆ, 20ರಿಂದ 30 ಆಗುತ್ತೆ. ಹೂರ್ಣ ಅಂತೂ ನೀವು 3 ಸಲ ಈ ಥರ ಮಾಡ್ಕೋಬೋದು. ಸ್ವಲ್ಪ ತುಪ್ಪ ತೊಳ್ಕೊತೀನಿ. ನೋಡಿ ಮುದ್ದೆ ರೆಡಿ ಇದೆ. ಈಗ ರಾಹುಲ ತಗೊಂಬರಪ್ಪ, ಏನನ್ನ ಹೂರ್ಣ ತಗೊಂಬರಪ್ಪ. ಈಗ ನೋಡಿ ಮುದ್ದೆ ರೆಡಿ ಆಯಿತು, ಹೂರ್ಣ ಪೌಡ್ರು ಮಾಡ್ಕೊಂಬಿಟ್ಟವನೆ, ತಗೊಂಬರ್ತಾ ಇದ್ದಾನೆ. ಎಲ್ಲ 4 ತಟ್ಟೆ ಇಲ್ಲಿ ನಿನ್ನ 4 ತಟ್ಟೆಗೆ ಹಾಕ್ಬೇಕು ಕಣೋ. 4 ಜನಕ್ಕೆ ತೋರಿಸ್ಬೇಕಲ್ಲ, ನಾವು ಎಷ್ಟೇ ಹಾಕಿರ್ಬೋದು, ಅದ್ರ ಪ್ರಮಾಣನೂ ತೋರಿಸಿದಾಗ ಅದು ಅರ್ಥ ಆಗತ್ತೆ. ಇವಾಗ ನೀನು ತೊಗೊಂಡಿದ್ಯಾ, ಅದನ್ನೆಲ್ಲ ಉರ್ಗಡ್ಲೆ, ಎಳ್ಳು, ಗಸಗಸೆ ಎಲ್ಲನೂ ಪುಡಿ ಮಾಡಿ ಬೆಲ್ಲನೂ ಮಾಡಿದ್ಯಾ. ಈಗ ನಾನು ಒಂದು ಸ್ವಲ್ಪ ಕಾಯಿ ತೋರಿಸ್ಬಿಟ್ಟು ಹಾಕ್ಬಿಡ್ತೀನಿ. ಯಾವಾಗಲೂ ಹಂಗೆ ಮಾಡಬೇಡ. 4 ತಟ್ಟೆನೂ ತಗೊಂಬರ್ಬೇಕು, ಖುಷಿಯಾಗಿ ತೋರಿಸ್ಬಿಟ್ರೆ ಅವರು ಇಷ್ಟೆಲ್ಲ ಇದೆ ಹಿಂಗೆ ಹಾಕ್ಕೋಬೇಕು ಅಂತ ಕೇಳ್ತಾರೆ. ಈಗ ಇರಲಿ ಬಿಡು, ನಿಂಗೆ ಗೊತ್ತಿಲ್ವಲ್ಲ, ನಿಮ್ಮೂರಲ್ಲಿ ಕಡುಬು ಮಾಡಲ್ವಲ್ಲ. ಈಗ ನಾವೇನು ಮಾಡ್ತೀವಿ, ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋತೀವಿ. ಬೇಕಾದ್ರೆ ಬೆಚ್ಚಗೂ ಮಾಡಿ ಹಾಕೋಬೋದು, ಯಾಕಂದರೆ ಅವತ್ತೇ ಖಾಲಿ ಆಗುತ್ತಲ್ಲ. ನಾನೊಂದು ಈ ಪುಡಿನೇ ತಿನ್ಬಿಡ್ತಾ ಇದ್ದೆ. ನೋಡಿ ಈಗ ಇದು ರೆಡಿ ಆಯಿತು. ಈಗ ಇದಕ್ಕೆ ಇವಾಗ ರೆಡಿ ಬಂದ್ಬಿಟ್ಟಿದ್ದಲ್ಲ, ರೆಡಿಮೇಡ್ ಬಂದ್ಬಿಟ್ಟಿದೆಯಲ್ಲ. ನೋಡಿ ಹಿಂಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಸೋರ್ಕೊಂಡು ಹಿಂಗೆ ತೆಗೆಯೋದು, ನಿಧಾನಕ್ಕೆ ತೆಗೆದು ಇದಕ್ಕೆ ಹಾಕ್ಬಿಡೋದು ಅಲ್ವ ರಾಹುಲ. ಇದಕ್ಕೆ ಕರೆಕ್ಟಾಗಿ ಮಧ್ಯದಲ್ಲಿ 1 ಸ್ಪೂನು ಇದಕ್ಕೊಂದು ಸ್ವಲ್ಪ ಹಾಕು, ಆಮೇಲೆ ಪ್ರೆಸ್ ಮಾಡು, ಮಡಿಚು. ಹಿಂಗನ್ನು ಕ್ಲೀನಾಗಿ ಬರುತ್ತೆ, ಇದೆಲ್ಲ ತೆಗಿಯುತ್ತೆ. ಅರ್ಥ ಆಯ್ತಾ? ವೇಸ್ಟ್ ಆಗಲ್ಲ, ಯಾವುದು ಪದಾರ್ಥ ವೇಸ್ಟ್ ಆಗಲ್ಲ, ಡಿಸೈನ್ ಮಾತ್ರ ಸಖತ್ತಾಗಿ ಬರುತ್ತೆ. ಈಗ ತೆಗೀರಿ, ನೋಡೋಣ ಅದು ಹೆಂಗೆ ಬಂದಿದೆ ಡಿಸೈನ್, ನೋಡ್ಕೊಳ್ಳೋಣ. ಎಲ್ಲ ಈಸಿ, ಅವಾಗೆಲ್ಲ ನಾವು ಭಾಳ ಕಷ್ಟಪಡ್ತಾ ಇದ್ವಿ. ಈಗ ಎಷ್ಟು ಈಸಿ ಇದೆ ಅಂದರೆ ನೋಡು, ಹಿಂಗೆ ಅನ್ನೋದು. ಬಾರು, ಯಾಕೋ ಗಲಾಟೆ ಮಾಡ್ತಾ ಇದೆಯಾ? ಗಲಾಟೆ ಮಾಡಬೇಡ. ನೋಡಿ ಕಡುಬು ರೆಡಿಯಾಗಿದೆ. ನೋಡಿ ಈ ಥರ ತಡ್ಕೋತಾ ಇರಬೇಕು. ನಾನು ಅದು ಪ್ರಪ್ರಥಮ ಬಾರಿಗೆ ಮಾಡಿದ್ದೀನಿ. ನಿಮ್ಮ ಪ್ರೀತಿ ತೋರಿಸ್ಬೇಕು ಅಂದರೆ ಕಲೀಲೇಬೇಕಲ್ಲ ಅಂತ ಧೈರ್ಯ ಮಾಡಿದ್ದೀನಿ ಇವತ್ತು. ಈಗ ನೋಡಿ ಕಡುಬು ರೆಡಿಯಾಗಿದೆ. ತಿನ್ನಕ್ಕೆ ಹೆಂಗೆ ಮಾಡಿದ್ದೀವಿ ಅಂತ ಕಲ್ತ್ಕೊಂಡಿದ್ದೀರಲ್ಲ, ಕಲ್ತ್ಕೊಬೇಕು, ಖುಷಿಯಾಗಿ ಮಾಡ್ಕೊಬೇಕು. ಅದು ಈ ಗಣೇಶನ ಹಬ್ಬಕ್ಕೆ ನಮ್ಮ ವಿನಾಯಕನಿಗೆ ಇದು ತುಂಬ ಒಳ್ಳೆಯ ಅಡುಗೆ. ನೀವು ಇದನ್ನು ಕಲ್ತ್ಕೊಳ್ಳಿ, ಗಣೇಶನಿಗೆ ನೈವೇದ್ಯ ಇಟ್ಬಿಟ್ಟು ನೀವು ತಿಂತಾ ಇದ್ರೆ ಕೇಳಬೇಕು, ಚಂದ್ರು ಒನ್ ಮೋರ್ ಅನ್ಬೇಕು. ನೀವು ಇಟ್ಟ ಹೆಸರು ಇನ್ನೂ ಚಟಾಪಟ ಅಂತ ಹೊಡ್ತಾ ಇರಬೇಕು. ನಮಸ್ಕಾರ, ನಾವು ಹೋಗಿ ಬರುತ್ತೇನೆ, ಮುಂದಿನ ಅಡುಗೆ ಮಾಡುತ್ತೇನೆ.